ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವಾಹನಗಳ ಸಂಖ್ಯೆ ಹೆಚ್ಚಾದಂತೆ ಅಪಘಾತದ ಪ್ರಕರಣಗಳು ಕೂಡ ಹೆಚ್ಚುತ್ತಲೇ ಇದೆ. ಪೊಲೀಸರು ಎಷ್ಟೇ ಜಾಗೃತಿ ಜಾಥಾಗಳನ್ನ ಮಾಡಿದ್ರೂ ಕೂಡ ವಾಹನ ಚಾಲಕರು ಇದಕ್ಕೆ ಕ್ಯಾರೆ ಅನ್ನೋತಿಲ್ಲ. ಇದೀಗ ಮಡಿಕೇರಿಯ ಹೊರವಲಯದಲ್ಲೂ ಒಂದು ಅಪಘಾತದ ಸ್ಪಾಟ್ ನಿರ್ಮಾಣವಾಗಿದ್ದು, ಇದೇ ರಸ್ತೆಯಲ್ಲಿ ಅಪಘಾತಗಳು ಮರುಕಳಿಸುತ್ತಿದೆ. ಅಪಘಾತ ತಡೆಗಟ್ಟಲು ರಸ್ತೆಗೆ ಹಂಪ್ಸ್ ಹಾಕುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮಹಾನಗರಗಳಲ್ಲಿ ದಿನ ಬೆಳಗಾದ್ರೆ ಸಾಕು ವಾಹನ ಅಪಘಾತಗಳದ್ದೇ ಸುದ್ದಿ ನಮ್ಮನ್ನ ಕಾಡುತ್ತಿದೆ. ಅದೇ ಸಾಲಿಗೆ ಮಡಿಕೇರಿ ಕೂಡ ಏನೂ ಹೊರತಾಗಿಲ್ಲ. ಮಡಿಕೇರಿಯಲ್ಲೂ ಅಪಘಾತದ ಸ್ಪಾಟ್ ಇದ್ದು, ಅಪಘಾತ ನಿಯಂತ್ರಣಕ್ಕೆ ರಸ್ತೆಗೆ ಹಂಪ್ಸ್ ಹಾಕುವಂತೆ ಸ್ಥಳೀಯರು ಒತ್ತಾಯಿಸುತ್ತಿದ್ದಾರೆ. ಮಡಿಕೇರಿ ಹೊರವಲಯದ ಚೈನ್ ಗೇಟ್ ಬಳಿ ಒಂದಲ್ಲೊಂದು ಅಪಘಾತಗಳು ನಡೆಯುತ್ತಲೇ ಇದ್ದು, ಸಾವು ನೋವುಗಳು ಸಂಭವಿಸುತ್ತಲೇ ಇದೆ. ಇಲ್ಲಿನ ಅಪಘಾತಕ್ಕೆ ಮುಖ್ಯ ಕಾರಣ ಅಂದ್ರೆ ಚೈನ್ ಗೇಟ್ ಜಂಕ್ಷನ್ಗೆ 3-4 ರಸ್ತೆಗಳು ರಾಷ್ಟ್ರೀಯ ಹೆದ್ದಾರಿ 275ಕ್ಕೆ ಸಂಪರ್ಕ ಕಲ್ಪಿಸೋದು. ಮಡಿಕೇರಿ ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾವಿರಾರು ವಾಹನಗಳು ಓಡಾಡುತ್ತವೆ. ಹೀಗಾಗಿ ಮಡಿಕೇರಿ ಕಡೆಯಿಂದ ಮೈಸೂರು, ಮೈಸೂರು ಕಡೆಯಿಂದ ಮಡಿಕೇರಿಗೆ ಬರುವ ವಾಹನಗಳು ಬಹಳ ವೇಗವಾಗಿ ಬರುತ್ತವೆ. ಜೊತೆಗೆ ಮಡಿಕೇರಿ ಗೌಡ ಸಮಾಜದ ಕಡೆಯಿಂದ ಬರುವ ವಾಹನಗಳು ಕೂಡ ವೇಗವಾಗಿ ಬಂದು ತಿರುವನ್ನ ತೆಗೆದುಕೊಳ್ಳೋದ್ರಿಂದ ಅಪಘಾತಗಳು ಹೆಚ್ಚಾಗುತ್ತಿದೆ. ಇದೇ ಒಂದು ಜಂಕ್ಷನ್ನಲ್ಲಿ ಹಲವಾರು ಅಪಘಾತಗಳು ಸಂಭವಿಸಿದ್ದು, ಒಂದಷ್ಟು ಮಂದಿ ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ದಾರೆ. ಇಲ್ಲಿ ನಮ್ಮ ನ್ಯಾಷನಲ್ ಹೈವೇ ಒಂದು ನಮ್ಮ ಚೈನ್ಗೇಟಿಂದ ಹಾದು ಹೋಗ್ತಾ ಉಂಟು. ಇಲ್ಲಿ ಈಗಾಗಲೇ ಸುಮಾರು ಆಕ್ಸಿಡೆಂಟ್ಗಳು ಸಿಕ್ಕಾಪಟ್ಟೆ ಆಗಿದೆ. 2-3 ಸಾವೂ ಆಗಿದೆ. ಕೆಳಗಡೆ ಜೂನಿಯರ್ ಕಾಲೇಜು ಮತ್ತು ನಮ್ಮ CC ಮನೆಯಿಂದ ಬರೋ ದಾರಿಗಳು ಮತ್ತು ಪೊಲೀಸ್ ಇಲಾಖೆಯಿಂದ ಬರೋ ದಾರಿಗಳೆಲ್ಲ ಬಂದು ಇಲ್ಲಿ ಸೇರುತ್ತೆ. ಇನ್ಮೇಲೆ ಮೈಸೂರು ಮತ್ತು ಈ ಕಡೆ ಮಡಿಕೇರಿ ಕಡೆಯಿಂದ ಮಂಗಳೂರಿಂದ ಮೈಸೂರು ಕಡೆ ಹೀಗೆ ಗಾಡಿಗಳು ಬರಬೇಕಾದ್ರೆ ಏನಾಗುತ್ತೆ, ತುಂಬ ಅತಿ ವೇಗದಲ್ಲಿ ಬರ್ತಾರೆ. ಈ ಜಂಕ್ಷನಿಂದ ಕೆಳಗಿನಿಂದ ಬರೋ ಗಾಡಿಗಳನ್ನು ಸಡನ್ನೇ ನುಗ್ಗಬೇಕಾದ್ರೆ ಇದಾಗುತ್ತೆ. ನೆನ್ನೆನೂ ಒಂದು ಇದೇ ಥರ ಒಂದು ಇದಾಗಿದೆ, ಆಕ್ಸಿಡೆಂಟ್ ಆಗಿದೆ. ಈಗಾಗಲೇ ನಾವು ನ್ಯಾಷನಲ್ ಹೈವೇಗೆ ಹೇಳ್ಬಿಟ್ಟು ಒಂದು ಲೆದರ್ ಶೀಟ್ ಹಾಕಿದ್ರು. ಆದರೆ ಲೆದರ್ ಶೀಟಿಂದ ನಮಗೆ ಯಾವುದೇ ಪ್ರಯೋಜನ ಆಗ್ತಾಯಿಲ್ಲ. ಕೆಲವು ಗಾಡಿಗಳಿಗೆ ಬರೋರಿಗೆ, ಅತಿ ವೇಗದಲ್ಲಿ ಬರೋರಿಗೆ ಇದು ಜೀಬ್ರಾ ಲೈನ್ ಅಂತ ತಗೊಂಡು ಅದ್ರ ಮೇಲೆ ಸ್ಪೀಡಾಗಿ ಬರ್ತಾರೆ. ಸ್ಪೀಡ್ ಕಂಟ್ರೋಲ್ ಆಗ್ತಾಯಿಲ್ಲ. ನಾವು ನ್ಯಾಷನಲ್ ಹೈವೇ ಅಧಿಕಾರಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಈ ಜಾಗದಲ್ಲಿ ಒಂದು ಹಂಪ್ ಹಾಕಲಿ, ಒಂದು ಸಿಂಗಲ್ ಹಂಪ್ ಆದರೂ ಹಾಕಿದರೆ ಈ ಸ್ಪೀಡ್ ಕಂಟ್ರೋಲ್ ಆಗಿ ಜೀವ ನಷ್ಟ ಆಗೋದನ್ನ ತಪ್ಪೋಗುತ್ತೆ ಅಂತ ಬಿಟ್ಟು ನಾವು ಅವ್ರನ್ನ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಇಲ್ಲೊಂದು ಶೆಲ್ಟರ್ಸ್ ಬೇಕಾಗುತ್ತೆ. ಈಗಾಗಲೇ MLA ಅವ್ರ ಹತ್ರ ಹೇಳಿದ್ದೀವಿ, ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಒಂದು ಶೆಲ್ಟರ್ಸ್ ಆಗಲಿದೆ ಅಂತ ನಾನು ತಮ್ಮ ಮೂಲಕ ಕೇಳಿಕೊಳ್ತೇನೆ. ಹಿಂದೆ ಬಸ್ ನಿಲ್ದಾಣದಿಂದಾಗಿ ರಸ್ತೆ ಕಾಣದೆ ಅಪಘಾತ ಸಂಭವಿಸುತ್ತಿತ್ತೆಂದು ಬಸ್ ನಿಲ್ದಾಣವನ್ನ ಕೂಡ ಒಡೆದು ಹಾಕಲಾಯಿತು. ಇದರಿಂದಾದ್ರೂ ಅಪಘಾತ ನಿಯಂತ್ರಣಕ್ಕೆ ಬರುತ್ತೆ ಅಂದುಕೊಂಡಿದ್ರು. ಆದ್ರೂ ಯಾವುದೇ ಪ್ರಯೋಜನ ಕೂಡ ಆಗಿಲ್ಲ. ರಾಷ್ಟ್ರೀಯ ಹೆದ್ದಾರಿಯ ಹೆಚ್ಚು ಅಪಘಾತದ ಸ್ಥಳದಲ್ಲಿ ಸ್ಪೀಡ್ ಬ್ರೇಕರ್ ಹಾಕಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗುತ್ತಿಲ್ಲ. ಸ್ಪೀಡ್ ಬ್ರೇಕರ್ಗೆ ಕ್ಯಾರೆ ಅನ್ನದ ವಾಹನ ಸವಾರರು ವಾಹನವನ್ನ ವೇಗವಾಗಿ ಚಲಾಯಿಸಿಕೊಂಡು ಹೋಗುತ್ತಿದ್ದಾರೆ.
ಜೊತೆಗೆ ನೇರ ರಸ್ತೆ ಇರೋದ್ರಿಂದ ಓವರ್ಟೇಕ್ ಮಾಡುವಾಗಲೂ ಕೂಡ ಅಪಘಾತಗಳು ಸಂಭವಿಸುತ್ತಿದೆ. ಹೀಗಾಗಿ ಅಪಘಾತ ತಪ್ಪಿಸಲು ರಾಷ್ಟ್ರೀಯ ಹೆದ್ದಾರಿಗೆ ದೊಡ್ಡ ಗಾತ್ರದ ಹಂಪ್ಸ್ ಹಾಕಿ ಅಪಘಾತ ತಪ್ಪಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಒಂದು ವೇಳೆ ಸಣ್ಣ ಸಣ್ಣ ಹಂಪ್ಸ್ ಹಾಕಿದ್ದಲ್ಲಿ ಅಥವಾ ಸ್ಟ್ರಿಪ್ ಮಾದರಿಯ ಸ್ಪೀಡ್ ಬ್ರೇಕ್ ಹಾಕಿದ್ದಲ್ಲಿ ಸ್ಥಳೀಯರಿಗೆ ಸಮಸ್ಯೆಯಾಗುತ್ತೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಚೈನ್ ಗೇಟ್ ಜಂಕ್ಷನ್ ಬಳಿ ಹಂಪ್ಸ್ ಹಾಕುವಂತೆ ಕೊಡಗು ಚಾನೆಲ್ ಮೂಲಕ ಮನವಿ ಮಾಡಿದ್ದಾರೆ. ಇದು ನ್ಯಾಷನಲ್ ಹೈವೇ ಇಲ್ಲಿ NH 275 ಆಗಿರೋದ್ರಿಂದ ಇಲ್ಲಿ ಬಹಳಷ್ಟು ದಿನಗಳು ಅವಾಂತರಗಳಾಗ್ತದೆ, ಎಷ್ಟೋ ಜೀವಗಳು ಹೋಗಿದೆ. ಇಲ್ಲಿ ಮೊದಲು ಒಂದು ಬಾರಿ ಆಕ್ಸಿಡೆಂಟ್ ಆಗಿ ಹೋದ ಟೈಮಲ್ಲಿ ಬಸ್ ಸ್ಟಾಪ್ ಹೊಡೆದು ಕೆಲವೊಂದು ಸಾವುಗಳು ಆಗೋ ಕಾರಣಕ್ಕೆ ಬಸ್ ಸ್ಟಾಪನ್ನು ಹೊಡೆದಾಯಿತು. ಆಮೇಲೆ ಅವಾಂತರಗಳು ಕಮ್ಮಿ ಆಗ್ಬೋದು ಅಂತಂದರೆ ಇದು ಪ್ರತಿನಿತ್ಯಗಳು ಏನಾಗ್ತದೆ ಅಂತಂದರೆ ವಾಹನಗಳು ಸ್ಪೀಡಾಗಿ ಹೋಗೋದು, ಅಡ್ಡದಿಡ್ಡಿ ನುಗ್ಗೋದ್ರಿಂದ ಇಲ್ಲಿ ಆಕ್ಸಿಡೆಂಟ್ಗಳಾಗ್ತದೆ. ನಾವು ಒಂದು SP-ನಾಗಲಿ ಹಾಗೂ ನಾವು ನಗರಸಭೆನಾಗಲಿ ಒಂದು ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲೊಂದು ಬ್ಯಾರಿಗೇಟ್ ಆದರೂ ಒಂದು ಹಂಪ್ ಆದರೂ ವ್ಯವಸ್ಥೆ ಮಾಡಿಕೊಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಭಾಳಷ್ಟು ದಿನನಿತ್ಯ ಆಕ್ಸಿಡೆಂಟ್ಗಳಾಗ್ತಾ ಇರೋ ಕಾರಣ ನಾವು ಇದೊಂದು ಕೋರಿಕೆ ಮಾಡ್ತೀವಿ, ನೆರವೇರಿಸ್ಕೊಡಿ ಅಂತ. ಟೂರಿಸ್ಟ್ ಇದ್ದ ಟೈಮಲ್ಲಿ ರೋಡ್ ಜಾಮ್ ಆಗುತ್ತೆ ಇಲ್ಲಿ. ಹಾಗೆ ನಾರ್ಮಲ್ ಡೇಸಲ್ಲಿ ಓವರ್ಟೇಕ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇಲ್ಲಿ. ತುಂಬಾ ಹೆವಿ ವೆಹಿಕಲ್ಸ್ಗಳು ಈಗ ಇತ್ತೀಚೆಗೆ ನಮ್ಮ ಮಡಿಕೇರಿಯಲ್ಲಿ ವಾಹನಗಳು ಜಾಸ್ತಿ ಆಗ್ತಾ ಇದೆ. ವಾಹನಗಳು ಜಾಸ್ತಿ ಆಗೋ ಕಾರಣದಿಂದ ಇಲ್ಲಿ ಓಡಾಟ ಮತ್ತೆ ಬಿಸ್ನೆಸ್ ಡೆವಲಪ್ ಆಗೋ ಏರಿಯಾಗಳಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿ ಆಗುತ್ತದೆ ಅಂತ ಬರೀ ನುಗ್ತಾರೆ. ಅವರಿಗೆ ಒಂದು ಡ್ರೈವಿಂಗ್ ಸೆನ್ಸು ಇಲ್ಲ ಕೆಲವರಿಗೆ. ಓವರ್ಟೇಕ್ ಮಾಡುವ ಚಾನ್ಸಸ್ ಇಂದ ಆಕ್ಸಿಡೆಂಟ್ಗಳಾಗ್ತಾರೆ. ಇಲ್ಲಿ ಒಂದು ಬ್ಯಾರಿಗೇಟ್ ಆಗಿ ಒಂದು ಸ್ಪೀಡ್ ಕಂಟ್ರೋಲ್ಗೆ ಹಾಕಿದ್ರೆ ಅಟ್ಲೀಸ್ಟ್ ಒಂದು ಆಕ್ಸಿಡೆಂಟ್ ಆಗೋದು ಕಮ್ಮಿ ಆಗ್ತದೆ. ಕೊಡಗು ಚಾನೆಲ್ ವಿಶೇಷ ವರದಿ. ಲೋಹಿತ್ ಮಾಗಲುಮನೆ ಮತ್ತು ಚಿಕನ್ ಕೌಂಡಿನ್ಯ, ಮಡಿಕೇರಿ. ಗೋಣಿಕೊಪ್ಪ ಮತ್ತು ಪೊನ್ನಂಪೇಟೆ ಕಾವೇರಿ ಪದವಿಪೂರ್ವ ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸಲು ಶಿಕ್ಷಣ ಸಚಿವರಿಗೆ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ AS ಪೊನ್ನಣ್ಣ ಮನವಿ ಮಾಡಿದ್ದಾರೆ. ವಿಧಾನಸೌಧದಲ್ಲಿ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮನವಿ ಸಲ್ಲಿಸಿದ ಶಾಸಕ AS ಪೊನ್ನಣ್ಣ 1968ರಲ್ಲಿ ಪ್ರಾರಂಭವಾಗಿ ಸುಮಾರು 55 ವರ್ಷಗಳಿಂದ ಕಾವೇರಿ ಪದವಿ ಪೂರ್ವ ಕಾಲೇಜು, ಗೋಣಿಕೊಪ್ಪ ಕಾವೇರಿ ಪದವಿ ಪೂರ್ವ ಕಾಲೇಜು, ವಿರಾಜಪೇಟೆಯಲ್ಲಿ 2 ಸಂಸ್ಥೆಗಳು ಉತ್ತಮ ಫಲಿತಾಂಶ, ಗುಣಮಟ್ಟದ ಶಿಕ್ಷಣ ಸಾಧನೆ, ಮೂಲಸೌಕರ್ಯ ಸೇರಿದಂತೆ ಜಿಲ್ಲೆಯಲ್ಲಿ ಒಳ್ಳೆಯ ಸ್ಥಾನ ಗುರುತಿಸಿಕೊಂಡಿದೆ. ಹಾಗಾಗಿ ಈ 2 ಕಾಲೇಜುಗಳಿಂದ ವಿಶೇಷ ಪ್ರಕರಣವೆಂದು ಪರಿಗಣಿಸಿ ಆರ್ಥಿಕ ಇಲಾಖೆಗೆ ಮರು ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರದ ಅನುದಾನಕ್ಕೆ ಒಳಪಡಿಸಬೇಕೆಂದು ಮನವಿ ಮಾಡಿದ್ದಾರೆ. 3 ದಿನಗಳ ಹಿಂದೆ ಪಡೆದಿದ್ದ ಎಣ್ಣೆಯ ಸಾಲದ ದುಡ್ಡು ಕೇಳಿದ್ದಕ್ಕೆ ಚಾಕುವಿನಿಂದ ಹಲ್ಲೆ ಮಾಡಿದ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. ಮಡಿಕೇರಿಯ ನ್ಯಾಷನಲ್ ವೈನ್ಸ್ನ ಕ್ಯಾಷಿಯರ್ ಅಪ್ಪು ಎಂಬರ ಮೇಲೆ ಹಲ್ಲೆ ನಡೆದಿದೆ. ಗಾಳಿಬೀಡಿಂದ ಶರಣ್ ಎಂಬಾತನೇ ಚಾಕುವಿನಿಂದ ಹಲ್ಲೆ ಮಾಡಿದ ಆರೋಪಿ. ಚಾಕುವಿನಿಂದ ಹಲ್ಲೆ ಮಾಡ್ತಾ ಇರುವ ದೃಶ್ಯ ಮದ್ಯದ ಅಂಗಡಿಯಲ್ಲೇ ಇರುವ CC ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಾಕು ಇರಿತದಿಂದ ಗಾಯಗೊಂಡಿರುವ ಅಪ್ಪುಗೆ ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚಾಕುವಿನಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿರುವ ಆರೋಪಿ ಶರಣ್ಗಾಗಿ ಮಡಿಕೇರಿ ನಗರ ಠಾಣೆ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಮಡಿಕೇರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಅವನೇ ಬಂದು ಹಾಕಿದ್ದು. ಹಾಂ, ಕೇಳಿದ್ರು ನೀವೇನಾದರೂ? ಅದು ದುಡ್ಡು ಕೇಳಿದಷ್ಟೇ, ಬೇರೆ ಏನು ಕೇಳಿಲ್ಲ. ಹಾಂ ಈ ಮಾತಾಯಿತು. ಹಾಂ ಅಸಲ ಇಲ್ಲಿ ಇಟ್ಟಿದ್ದು ನನಗೆ ಗೊತ್ತಾಗಿಲ್ಲ. ಕೌಂಟ್ರ್ ಐತಲ್ಲ ಒಂದು ತೆಗೆದು ಆಗಿದೆ. ಮಡಿಕೇರಿಯ ಮುಳಿಯ ಜುವೆಲ್ಸ್ನಲ್ಲಿ ಇದೇ ತಿಂಗಳ 27ರವರೆಗೆ ನಡೆಯಲಿರುವ ಡೈಮಂಡ್ ಫೆಸ್ಟ್ ವಿನೂತನ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಮಡಿಕೇರಿ ಮದೆ ಮಹೇಶ್ವರ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲರಾದ ತೆಕ್ಕಡೆ ಗುಲಾಬಿ ಜನಾರ್ದನ್ ಮತ್ತು ಭರತನಾಟ್ಯ ವಿದುಷಿ ಕಾವ್ಯಶ್ರೀ ಕಪಿಲ್ ದುಗ್ಗಳ ಇವರು ಬುಧವಾರ ಚಾಲನೆ ನೀಡಿದರು. ನಂತರ ಮಾತನಾಡಿದ ಗುಲಾಬಿ ಜನಾರ್ದನ್, ಮುಳಿಯದಲ್ಲಿನ ಚಿನ್ನದ ಶುದ್ಧತೆ, ಆಭರಣದಲ್ಲಿನ ವಿನ್ಯಾಸ, ಹೊಸ ಆಭರಣಗಳಿಂದ ಗ್ರಾಹಕರಿಗೆ ಪರಿಚಯಿಸಲು ಮುಳಿಯ ತೋರಿಸುವ ಉತ್ಸಾಹಕತೆ ಮತ್ತು ಮುಳಿಯದ ಸಮಾಜ ಸೇವೆಯಿಂದ ಗ್ರಾಹಕರೊಂದಿಗೆ ಹಂಚಿಕೊಂಡ್ರು. ಕೊಡಗಿನಲ್ಲಿ ಅತ್ಯಂತ ದೊಡ್ಡವಾದ ವಿಶಾಲವಾದ ಮಳಿಗೆ ಅಂತ ಹೇಳಿದ್ರೆ ಮುಳಿಯ. ಮಹಿಳೆಯರು ಬಹಳ ಆಭರಣ ಪ್ರಿಯರು. ಅವರಿಗೆ ತನ್ನ ಪಕ್ಕದ ಮನೆಯವರು ತಗೊಂಡಾಗಲೂ ನಮಗೆ ಒಂದು ಗೋಲ್ಡ್ ಬೇಕು ಅಂತ ಹೇಳೋ ಒಂದು ಇಷ್ಟ. ಗೋಲ್ಡ್ ಶಾಪಿಗೆ ಬಂದು ಬೇರೆ ಒಂದು ಡಿಫ್ರೆಂಟ್ ಪ್ಯಾಟರ್ನ್ ನೋಡಿದಾಗಲೂ ನೆಕ್ಸ್ಟ್ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಕನವರಿಸುವಂತಹ ಮಹಿಳೆಯರು. ಬಟ್ ಈ ಡೈಮಂಡ್ ಫೆಸ್ಟ್ ಆರ್ ಗೋಲ್ಡ್ ಅದರ ಬಗ್ಗೆ ನಾ ಹೇಳೋದಾದ್ರೆ, ಇದು ನಾಟ್ ಓನ್ಲಿ ಸುಮ್ಮನೆ ಸ್ಟೈಲಿಗೆಲ್ಲ ಹಾಗೆ ಕ್ಲಿಯರ್ ಅಂತ ಹೇಳಿ ಅಲ್ಲ, ನಮ್ಮ ಕಷ್ಟ ಕಾಲಕ್ಕೆ ಹೆಲ್ಪ್ ಮಾಡೋದು ಅಂತ ಹೇಳಿದ್ರೆ ಈ ಡೈಮಂಡ್ ಆರ್ ಗೋಲ್ಡ್ ಅಂತ ಹೇಳ್ಕೊಳ್ಬೋದು. ಎಲ್ಲರೂ ಗೋಲ್ಡ್ಗಳನ್ನ ಡೈಲಿ ವೇರಿಗೆ ಮಾಡುವಾಗ ಡೈಮಂಡ್ ಅನ್ನ ಒಂದು ಮನೆಯಲ್ಲಿ ನಾವು ಇಟ್ಕೊಂಡಾಗ ನಮಗೆ ಅದನ್ನ ಯಾವಾಗಾದ್ರೂ ಫಂಕ್ಷನ್ಗಳಿಗೆ ಉಪಯೋಗಿಸೋ ಹಾಗೆ ಇಲ್ಲ ಒಂದು ಅಕೇಶನಲ್ಲಿ ನಾವು ಅದನ್ನ ಉಪಯೋಗಿಸಿ ಹೋದಾಗ ಅದಕ್ಕೆ ಅದರದ್ದು ಒಂದು ವ್ಯಾಲ್ಯೂ ಇದೆ. ಬರೀ ಚಿನ್ನದಲ್ಲಿ ಎಷ್ಟು ವಿಶ್ವಾಸವನ್ನು ಇಡ್ಬೋದು, ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಮುಳಿಯ ಸಂಸ್ಥೆ ಮೇಲೆ ಒಂದು ನಂಬಿಕೆ ವಿಶ್ವಾಸವನ್ನು ಇಡ್ಬೋದು. ಮತ್ತೆ ಇನ್ನು ಡೈಮಂಡ್ ನ ವಿಷಯಕ್ಕೆ ಬರುದಿದ್ರೆ ಸರ್ ಎಲ್ಲವನ್ನ ಕ್ಲಿಯರ್ ಮಾಡಿದ್ರು. ಅಂದ್ರೆ ಆ ಜನಸಾಮಾನ್ಯರ ತಲೆಯಲ್ಲಿ ಏನಿರ್ತದೆ ಅಂತ ಹೇಳಿದ್ರೆ, ಶ್ರೀಮಂತರು ಮಾತ್ರ ಖರೀದಿ ಮಾಡುವಂಥದ್ದು ಅಥವಾ ಬೇರೆ ನಮ್ಮ ಬರ್ತ್ ಸ್ಟೋನ್ಗೆ ಮ್ಯಾಚ್ ಆಗುದಿಲ್ಲ ಅನ್ನುವಂತ ಒಂದು ಭ್ರಮೆಯನ್ನ ಹೊರತುಪಡಿಸಿ ಪ್ರತಿಯೊಬ್ಬರು ಖರೀದಿ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಿಜ ಸತ್ಯ, ಅದನ್ನು ನಾನು ಒಪ್ಪಿಕೊಂಡಿದ್ದೆ. ನನಗೆ ಆಕ್ಚುಲಿ ಮಿಥುನ ರಾಶಿ ಗ್ರೀನ್ ಕಲರ್ ಅಂತ ನನ್ನ ತಲೆಯಲ್ಲಿ ಅದೇ ಇದ್ದದ್ದು. ಆದ್ರೆ ನಾನು ಈ ಡೈಮಂಡ್ ಅನ್ನ ಯೂಸ್ ಮಾಡಿ 1 ಇಯರ್ ಆಯ್ತು. ಸರಿ, ಈಗ ನಾಳ್ದು 9th 1 ಇಯರ್ ಆಗ್ತದೆ ನಾನು ಡೈಮಂಡ್ ಯೂಸ್ ಮಾಡಿ. ನಾನು ಇವತ್ತಿನವರೆಗೂ ಬಿಚ್ಚಿಡ್ಲಿಲ್ಲ. ನಾನು ಮನೆ ಕೆಲಸ ಮಾಡುವಾಗ ಸಮೇತ ಯೂಸ್ ಮಾಡ್ತಾನೆ, ಏನೂ ಆಗ್ಲಿಲ್ಲ. ಸೊ ಆದ್ರೆ ಗಟ್ಟಿ ಬಲವಾದದ್ದು ಅಂದ್ರೆ ನಿಜವಾಗಿಯೂ ಬಲವಾದದ್ದೇ. ಈಗ 24 ಕ್ಯಾರೆಟ್ ಗೋಲ್ಡ್ ಇರುವುದು ಮತ್ತೆ ಡೈಮಂಡ್ ಅಲ್ಲಿ ಯೂಸ್ ಮಾಡುವ 18 ಕ್ಯಾರೆಟ್ ಗೋಲ್ಡ್ ಇರುವ ಡಿಫರೆನ್ಸ್ ಅನ್ನ ಇವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಷ್ಟೇ ಖುಷಿಯಾಗಿ ಅಷ್ಟೇ ತಾಳ್ಮೆಯಲ್ಲಿ ಆರಂಭದಿಂದ ಕೊನೆಯ ತನಕ ಎಕ್ಸ್ಪ್ಲೇನ್ ಮಾಡುವ ಇಲ್ಲಿಯ ಸ್ಟಾಫ್ಗಳಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಖರೀದಿ ಮಾಡಿ ಅಂತ ಕೇಳ್ಕೊಳ್ತೇನೆ. ಮಡಿಕೇರಿ ಶಾಖೆಯ ವ್ಯವಸ್ಥಾಪಕರಾದ ತೀತಿಮಾಡ ಸೋಮಣ್ಣ ಅವರು ಮಾತನಾಡಿ, ಕೊಡಗಿನಲ್ಲಿ ಪ್ರತಿ ಮನೆಗಳಲ್ಲಿ ವಜ್ರದ ಆಭರಣಗಳು ಇರಬೇಕು ಅನ್ನುವ ನಿಟ್ಟಿನಲ್ಲಿ ಸಿಎಂಡಿ ಕೇಶವ ಪ್ರಸಾದ್ ಮುಳಿ ಅವರ ಕನಸಿನಂತೆ ಬೈ ಫಸ್ಟ್ ಡೈಮಂಡ್ ಅನ್ನುವ ಕಾನ್ಸೆಪ್ಟ್ ಅನ್ನ ಗ್ರಾಹಕರಿಗೆ ಪರಿಚಯ ಮಾಡ್ತಾ ಇರುವುದಾಗಿ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷ 2ನೇ ಬಾರಿಗೆ ಈ ಡೈಮಂಡ್ ಒಂದು ವಜ್ರಾಭರಣ ಪ್ರದರ್ಶನ ಮತ್ತು ಈ ಮಾರಾಟವನ್ನು ಏರ್ಪಡಿಸಿದೆ. ಪ್ರತಿ ಬಾರಿಯೂ ಒಂದೊಂದು ವಿಶೇಷತೆಯನ್ನು ನಾವು ಒಂದು ಗ್ರಾಹಕರಿಗೆ ಪರಿಚಯಿಸ್ತಾ ಬಂದಿರೋದು ಇಲ್ಲಿವರೆಗೆ ಮುಳಿಯದ ಒಂದು ವಿಶೇಷತೆ. ಸೊ 2008ರಲ್ಲಿ ಮಡಿಕೇರಿಯಲ್ಲಿ ಪ್ರಾರಂಭವಾದಾಗ ಈ 916 ಅಂತ ಹೇಳುವ ಒಂದು ಕಾನ್ಸೆಪ್ಟ್ನ ಮೊದಲನೇದಾಗಿ ಕೊಡಗಿಗೆ ಪರಿಚಯಿಸಿದಂಥ ಒಂದು ಶ್ರೇಯ ಮುಳಿಯ ಜುವೆಲ್ಸ್ಗೆ ಸಲ್ಲುತ್ತೆ. ಯಾಕೆಂತ ಹೇಳಿದ್ರೆ ಡೈಮಂಡ್ ವಜ್ರಾಭರಣಗಳ ಒಂದು ಪ್ರದರ್ಶನ ಮತ್ತು ಮಾರಾಟ. ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ನಾವು ಈ ಸಲ ಅಂತಲ್ಲ ಕಳೆದ 3 ಬಾರಿ ಡೈಮಂಡ್ ಫೆಸ್ಟ್ ಮಾಡಿದಾಗಲೂ ಮೈ ಫಸ್ಟ್ ಕಸ್ಟಮರ್ ಅಂತ ಹೇಳೋದು ಮತ್ತೆ ಮೈ ಫಸ್ಟ್ ಡೈಮಂಡ್ ಅಂತ ಹೇಳೋದೊಂದು ಹೊಸ ಒಂದು ಇಂಪ್ಲಿಮೆಂಟ್ ಅನ್ನು ಮಾಡ್ತಾ ಇದ್ವಿ, ಹೊಸ ಒಂದು ಆಯೋಗದು. ಅದರಲ್ಲಿ ಏನಂತ ಹೇಳಿದ್ರೆ, ಪ್ರತಿ ಕೊಡಗಿನಲ್ಲಿ ಮ್ಯಾಕ್ಸಿಮಮ್ ಜನರ ಹತ್ರ ವಜ್ರ ಇರಬೇಕಂತ ಹೇಳೋದು, ಪ್ರತಿ ಮನೆಯನ್ನು ನಾವು ಡೈಮಂಡ್ ಮುಖಾಂತರ ರೀಚ್ ಆಗ್ಬೇಕಂತ ಹೇಳೋದು. ಸೊ ಈ ಚಿನ್ನ ಅಂತ ಹೇಳೋದು ಎಲ್ಲರ ಮನೆಯಲ್ಲಿ ಇರುತ್ತೆ. ಪ್ರತಿಯೊಬ್ಬರ ಮನೆಯಲ್ಲಿ ಚಿನ್ನ ಇದೆ, ಚಿನ್ನದ ಆಭರಣ ಇದೆ, ಬೆಳ್ಳಿ ಇದೆ, ಬೆಳ್ಳಿ ಆಭರಣಗಳು ಇರುತ್ತೆ. ಈ ಡೈಮಂಡ್ ಅನ್ನು ಕೂಡ ಮನೆಗೆ ಪರಿಚಯಿಸಬೇಕು ಅಂತ ಹೇಳೋದು ಒಂದು ನಮ್ಮ ಸಿಎಂಡಿ ಕೇಶವ ಪ್ರಸಾದ್ ಮುಳಿ ಅವರದ್ದು ಒಂದು ಡ್ರೀಮ್, ಅದೊಂದು ಕನಸವರು. ಸೊ ಅದನ್ನ ನಾವು ಪರಿಚಯಿಸಬೇಕಂತ ಹೇಳೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಡೈಮಂಡ್ ಇರಬೇಕಂತ ಹೇಳೋ ಒಂದು ಕಾನ್ಸೆಪ್ಟ್ನ ಇಟ್ಟುಕೊಂಡು ನಾವು ಈ ಡೈಮಂಡ್ ಫೆಸ್ಟ್ ಅನ್ನು ವರ್ಷಕ್ಕೆ 2 ಬಾರಿ ಆಯೋಜನೆ ಮಾಡುವಂಥದ್ದು.
ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್ ಪೊಲೀಸ್ ಠಾಣೆ ಸಮೀಪ ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್ ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆ ಖಾಸಗಿ ಬಸ್ ನಿಲ್ದಾಣ ಸಮೀಪವಿರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್ ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. Festival special offer 25% discount. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. Visit today Shades Family Salon, first floor near Reliance Trends, Food Center Shopping Mall near Old Private Bus Stand, Madikeri. Call for appointment 6360153611. Shades Family Salon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್. Shining senses in your life. Desirable designs gives you treasured memory. Sharda Jewelers. SLV Promax, SLV Corn Mix and Corn Products, Kushalnagar. German technology, solid cement blocks, interlocking paver blocks, RMC and boom pumps, M-sand, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ರೂಮ್ಗಳು, ಕಾಮಗಾರಿಗಳಿಗೆ ಬೇಕಾಗುವ ಎಂ-ಸ್ಯಾಂಡ್ ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿ ಕದಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, ಎಂ-ಸ್ಯಾಂಡ್ ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ
ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. ಎಸ್ಎಲ್ವಿ ಪ್ರೋಮ್ಯಾಕ್ಸ್, ಎಸ್ಎಲ್ವಿ ಕಾನ್ಮಿಕ್ಸ್ ಅಂಡ್ ಕಾನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಕಾಂಟ್ಯಾಕ್ಟ್ 9632927377, 9606990080. ಎಸ್ಎಲ್ವಿ ಪ್ರೋಮ್ಯಾಕ್ಸ್, ಕಾನ್ಮಿಕ್ಸ್ ಅಂಡ್ ಕಾನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಎಸ್ಡಿಪಿಐ ರಾಷ್ಟ್ರೀಯ ಅಧ್ಯಕ್ಷ ಫೈಸಿ ಬಂಧನ ಖಂಡಿಸಿ ಮಡಿಕೇರಿಯ ಚೌಕಿ ವೃತ್ತದಲ್ಲಿ ಎಸ್ಡಿಪಿಐ ಕಾರ್ಯಕರ್ತರು ದಿಢೀರ್ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಮಡಿಕೇರಿಯ ಚೌಕಿ ವೃತ್ತದಲ್ಲಿ ಜಮಾಯಿಸಿದ ಕಾರ್ಯಕರ್ತರು ಕೇಂದ್ರದ ಬಿಜೆಪಿ ಸರ್ಕಾರದ ಕ್ರಮವನ್ನು ಖಂಡಿಸಿ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ರು. ಈ ಸಂದರ್ಭ ಮಾತನಾಡಿದ ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಮೊಯ್ಸಿನ್, ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಫೈಜಿಯಿಂದ ದೆಹಲಿಯಲ್ಲಿ ಬಂಧಿಸಲಾಗಿದೆ. ಇದು ಖಂಡನೀಯ ವಿಚಾರ. ಜೊತೆಗೆ ಇದೊಂದು ಅಕ್ರಮ ಬಂಧನ. ಇಡಿ, ಐಟಿ, ಎನ್ಐಎಗಳಿಂದ ಮುಂದಿಟ್ಟು ವಿರೋಧ ಪಕ್ಷದ ನಾಯಕರನ್ನು ಬಂಧಿಸಿ ಅವರ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ನಡೆಸ್ತಾ ಇದೆ ಮೋದಿ ಸರ್ಕಾರ. ಅಕ್ರಮವಾಗಿ ಬಂಧನಕ್ಕೆ ಒಳಪಡಿಸಿದ ನಮ್ಮ ಅಧ್ಯಕ್ಷರನ್ನು ಬಿಡುಗಡೆಗೊಳಿಸುವಂತೆ ಒತ್ತಾಯಿಸಿ ದೇಶವ್ಯಾಪಿ ಪ್ರತಿಭಟನೆ ನಡೀತಾ ಇದ್ದು, ಮಡಿಕೇರಿಯಲ್ಲೂ ಕೂಡ ಎಸ್ಡಿಪಿಐ ದಿಢೀರ್ ಪ್ರತಿಭಟನೆ ನಡೆಸಿದೆ. ರಾಷ್ಟ್ರೀಯ ಅಧ್ಯಕ್ಷರ ಬಿಡುಗಡೆ ಆಗದಿದ್ದಲ್ಲಿ ತೀವ್ರ ಸ್ವರೂಪದ ಹೋರಾಟ ಮಾಡಲಾಗುತ್ತೆ ಅಂತ ಅಮೀನ್ ಮೊಯ್ಸಿನ್ ಎಚ್ಚರಿಕೆ ನೀಡಿದ್ದಾರೆ. ಅಧ್ಯಕ್ಷರಾಗಿರ್ತಕ್ಕಂತಹ MK ಫೈಜಿ ಅವರನ್ನು ದೆಹಲಿಯಲ್ಲಿ ಅವರನ್ನು ಬಂಧನಕ್ಕೆ ಒಳಪಡಿಸಿದ್ದಾರೆ. ಅದು ಅಕ್ರಮ ಬಂಧನ. ಈ ನಾಗರಿಕ ಸಮಾಜ ಅದನ್ನು ಒಪ್ಪುವಂಥದ್ದಲ್ಲ. ಈ ದೇಶದಲ್ಲಿ ಸರ್ವಾಧಿಕಾರಿಯ ಧೋರಣೆ ಇವತ್ತು ಮುಗಿಲು ಮುಟ್ಟಿರ್ತಕ್ಕಂಥ ಸನ್ನಿವೇಶದಲ್ಲಿ ದೇಶದ ವಿರೋಧ ಧ್ವನಿಗಳನ್ನು ಅಡಗಿಸುವ ಒಳಸಂಚಿನ ಒಂದು ಮರ್ಮವಾಗಿ ಇವತ್ತು ತನ್ನ ಪಿಂಜರೆಯ ಗಿಳಿಯಾಗಿರ್ತಕ್ಕಂತಹ ಇಡಿ ಮತ್ತು ಐಟಿ ಎನ್ಐಎಗಳನ್ನು ಮುಂದಿಟ್ಟುಕೊಂಡು ಇವತ್ತು ವಿರೋಧ ಪಕ್ಷದ ನಾಯಕರನ್ನು ಬಂಧನಕ್ಕೊಳಪಡಿಸಿ ಅವರ ಇಡೀ ಹೋರಾಟವನ್ನು ಹತ್ತಿಕ್ಕುವಂತಹ ಕೆಲಸಕ್ಕೆ ಇವತ್ತು ನರೇಂದ್ರ ಮೋದಿ ಮುಂದಾಗಿದ್ದಾರೆ. ಆ ಕಾರಣದಿಂದ ಈ ಹೋರಾಟದ ಈ ಕಿಚ್ಚು ದೇಶವ್ಯಾಪಿ ಇವತ್ತು ಪಸರಿಸಿದೆ. ಯಾವುದೇ ಕಾರಣಕ್ಕೂ ಅವರನ್ನು ಅಕ್ರಮ ಬಂಧನದಲ್ಲಿ ಇಟ್ಕೂಡ್ದು, ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಇವತ್ತು ಈ ದೇಶದಲ್ಲಿ ವ್ಯಾಪಕವಾಗಿರ್ತಕ್ಕಂತಹ ಆಡಳಿತ ಇವತ್ತು ದುಷ್ಟ ಚಿಂತನೆಯನ್ನು ವಿರೋಧಿಸುವಂತಹ ಒಂದು ಸರ್ವಾನುಮತದಿಂದ ಇವತ್ತು ಏನು ಹೋರಾಟ ನಡೀತಾ ಇದೆ, ಆ ಹೋರಾಟಕ್ಕೆ ಸಕಾರಾತ್ಮಕವಾಗಿ ಇವತ್ತು ಜನರ ಸ್ಪಂದನೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ತನ್ನ ಅಧೀನದಲ್ಲಿರ್ತಕ್ಕಂತಹ ತನ್ನ ಸಂಸ್ಥೆಗಳನ್ನು ದುರುಪಯೋಗ ಮಾಡಿಕೊಂಡು ಇವತ್ತು ಬಂಧನಲ್ಲಿ ಇರ್ತಕ್ಕಂಥದ್ದು ತುಂಬ ದಿನಗಳಿಂದ ಕಾಣ್ತಾ ಇದೆ. ಮಾಜಿ ಶಾಸಕ ಎಂಪಿ ಅಪ್ಪಚ್ಚು ರಂಜನ್ ಅವರು ಕುಶಾಲನಗರ ತಾಲೂಕು ವ್ಯಾಪ್ತಿಯ 7 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸ್ವೆಟರ್ಗಳನ್ನು ವಿತರಣೆ ಮಾಡಿದರು. ಕೂಡಿಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಅಪ್ಪಚ್ಚು ರಂಜನ್ ಮಾತನಾಡಿ, ಈಗಾಗಲೇ ಜಿಲ್ಲೆಯಲ್ಲಿ 30,000ಕ್ಕೂ ಹೆಚ್ಚು ಸ್ವೆಟರ್ಗಳನ್ನು ವಿತರಣೆ ಮಾಡಲು ಗುರಿ ಹೊಂದಲಾಗಿದ್ದು, ಮಡಿಕೇರಿ ಮತ್ತು ಸೋಮವಾರಪೇಟೆ ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ವಿತರಣೆ ಮಾಡಲಾಗಿದೆ ಎಂದರು. 30,000 ಸ್ವೆಟರ್ನ ಹಂಚುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದರಲ್ಲಿ 9,000 ವಿರಾಜಪೇಟೆಗೆ, 8,000 ಮಡಿಕೇರಿಗೆ, ಬಾಕಿ ಬಂದ ಸ್ವೆಟರ್ನ ಸೋಮವಾರಪೇಟೆಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದೆ. ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ಕೊಡ್ತಾ ಇದ್ದೀವಿ. ಆದರೆ ಕೆಲವೊಂದು ಹೈಸ್ಕೂಲ್ಗಳಿಗೆ ಬೇಡಿಕೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಕೊಡುವಂಥ ವ್ಯವಸ್ಥೆ ಚಿಂತನೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಆದರೆ ನಮ್ಮ ಉದ್ದೇಶ ಏನು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳಲ್ಲಿ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, SC/ST ಜನಾಂಗದ ಮಕ್ಕಳು ಹೆಚ್ಚು ಓದ್ತಾರೆ. ಅವರ ಆರೋಗ್ಯ ಚೆನ್ನಾಗಿರಬೇಕು ಅಂತ ಉದ್ದೇಶದಿಂದ, ಅವರು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೆಚ್ಚಗೆ ಇರಬೇಕು ಅಂತ ಉದ್ದೇಶದಿಂದ ಇವತ್ತು ಸ್ವೆಟರ್ನ ಹಂಚುವಂಥ ವ್ಯವಸ್ಥೆ ಮಾಡ್ತಾಯಿದ್ವಿ. ನಾವೆಲ್ಲರೂ ಕೂಡ ಸ್ವೆಟರ್ನ ಸ್ವೀಕಾರ ಮಾಡಬೇಕು. ಹೆಲ್ತ್ ಈಸ್ ವೆಲ್ತ್ ಅಂತಂದರೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲದಕ್ಕೂ ಕೂಡ ಮನಸ್ಸು ಬರ್ತದೆ. ಆ ರೀತಿಯಲ್ಲಿ ವಿದ್ಯಾಭ್ಯಾಸನ ಕಲಿತು ವಿದ್ಯಾವಂತರಾಗಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ಒಳ್ಳೆಯ ಹೆಸರನ್ನು ತರುವಂಥ ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ನೀವು ವಿದ್ಯಾವಂತರಾಗಿ ಉದ್ಯೋಗವಾದಂಥ ಸಂದರ್ಭದಲ್ಲಿ ಸಮಾಜ ಸೇವೆಯನ್ನು ತಾವು ದುಡಿದಲ್ಲಿ 10% ಸಮಾಜ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ವಿನಂತಿ ಮಾಡಿ ನಿಮಗೆಲ್ಲರೂ ವಂದಿಸಿ ನಾನು
ಇದನ್ನು ವಾಪಸ್ ಪಡ್ಕೊಂಡು ವಾಪಸ್ ಆ ಸೈಜ್ ಈ ಶಾಸಕರು ಅಪ್ಪಚ್ಚು ರಂಜನ್ ಅವರು ನಿಮಗೆ ಬೆಚ್ಚಗಿರಕ್ಕೆ ಸ್ವೆಟರ್ ಕೊಟ್ಟಿದ್ದಾರೆ. ಆಗ ನಮ್ಮ ಮಾಜಿ ಸಚಿವರಾದಂತಹ ಶ್ರೀ ಕಾಕಸರಂದರು ನಮ್ಮ ಶಾಲೆಗಳಿಗೆ ಅಭಿಮಾನ ಇಟ್ಟು ನಮ್ಮ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಅವರು ಉಚಿತವಾಗಿ ನಮಗೆ ಸ್ವೆಟರ್ನ ಕೊಡ್ತಾ ಇದ್ದಾರೆ. ದೇವರು ಅವ್ರಿಗೆ ಕುಟುಂಬಕ್ಕೆ ಅವ್ರಿಗೆ ಎಲ್ಲರೂ ಆಯುರ್ವೇದನ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಅವರು ಈಗಲ್ಲ ಮೊದಲಿಂದ ನಮ್ಮ ಶಿಕ್ಷಕರ ಮೇಲೆ ತುಂಬಾ ಅಭಿಮಾನ ಇಟ್ಟಿದ್ರು. ಆದರೆ ಅವರು ಯಾಕಿಂಗ್ ಆಯ್ತು ಅಂತ ನಮ್ಗೆ ಹೇಳ್ತಾರೆ. ಯಾವಾಗಲೂ ಒಂದ್ಸರಿ ನಾನು ನೆನೆಸ್ಕೊತಾ ಇರ್ತೀನಿ ಅದನ್ನ. ನಮ್ಮ ಶಿಕ್ಷಕರಲ್ಲಿ ಅವ್ರನ್ನ ನಮ್ಮ ಕಳೆದು ಒಂದಿನ ಸನ್ಮಾನ ಮಾಡಿದ ಪ್ರತಿದಿನ ನಾನು ಫೋಟೋದಲ್ಲಿ ಅವ್ರನ್ನ ನೆನೆಸ್ಕೊಳ್ತೀನಿ. ನಾವು ಕೊಡ್ತೇವೆ ಬನ್ನಿ ಕಿರಣ ಮುಂದೆ ಬನ್ನಿ. ಸಚಿವರಿಂದ ಸ್ವೆಟರ್ ವಿತರಣಾ ಸ್ಥಳೀಯ ವ್ಯವಸ್ಥಾಪಕರಾದಂಥ ಒಂದು ಸುದಿನ ಅಂತ ಅನ್ನಿಸ್ಬೋದು. ನಮ್ಮ ಒಂದು ಸೋಮವಾರಪೇಟೆ ಮಡಿಕೇರಿ ನಮ್ಮ ಕೊಡಗಿನ MLA ಮಾಜಿ MLA ಅವರಾದಂತಹ ಶ್ರೀಯುತ ಅಪ್ಪಚ್ಚು ರಂಜನ್ ಅವರಿಗೆ ನಾನು ಪ್ರಥಮವಾಗಿ ನಮ್ಮ ಶಿಕ್ಷಕರ ಪರವಾಗಿ, ನಮ್ಮ SDMC ಪರವಾಗಿ, ಮಕ್ಕಳೆಲ್ಲರ ಪರವಾಗಿ ನಾನು ಆತ್ಮೀಯ ಸ್ವಾಗತವನ್ನು ಬಯಸ್ತೀನಿ. ಸಾಹೇಬ್ರ ಜೊತೆ ಇರುವಂಥ ಎಲ್ಲ ಸಿಬ್ಬಂದಿ ಕೂಡ ಸರ್ಕಾರಿ ಶಾಲೆಗಳಿಗೆ ಮಾತ್ರ, ಪ್ರಾಥಮಿಕ ಶಾಲೆಗಳಿಗೆ ಮಾತ್ರ ಸ್ವೆಟರ್ನ ಕೊಡ್ತಾ ಇದ್ರು. ನಮ್ಮ ಮೊಣ್ಣಪ್ಪನವರು ಬಂದು ನಮ್ಮ ಶಾಲೆಗೂ ಮತ್ತು ಮುಖ್ಯೋಪಾಧ್ಯಾಯರು ಬಂದು ನಮ್ಮ ಶಾಲೆಗೆ ಕೊಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂಡು ಇದು ಪ್ರಥಮ ಬಾರಿಗೆ ನಾವು ಪ್ರೈವೇಟ್ ಶಾಲೆಗೆ ಏಡೆಡ್ ಇನ್ಸ್ಟಿಟ್ಯೂಷನ್ಗೆ ಸ್ವೆಟರ್ನ ಕೊಡುವಂಥ ವ್ಯವಸ್ಥೆನ ಮಾಡ್ತಾಯಿದ್ವಿ. ತಾವೆಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಬೇಕು. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೇವೆ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತೇವೆ. ಇವತ್ತು ಇಡೀ ಕೊಡಗು ಜಿಲ್ಲೆಯಲ್ಲಿ ಸುಮಾರು 30,000 ಸ್ವೆಟರನ್ನು ಹಾಕಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. 9,000 ವಿರಾಜಪೇಟೆ ಕೊಟ್ಟಿದ್ದೀನಿ, 8,000 ನಮ್ಮ ಮಡಿಕೇರಿ ತಾಲೂಕು ಕೊಟ್ಟಿದ್ದೀನಿ. ಬಾಕಿ ಇರುವಂಥ 12,000 ಚಿಲ್ಲರೆ ಸ್ವೆಟರ್ನ ನಮ್ಮ ಸೋಮವಾರಪೇಟೆ ತಾಲೂಕು ಕೊಡುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಕೂಡ ಏಡೆಡ್ ಇನ್ಸ್ಟಿಟ್ಯೂಷನ್ ಆದ್ದರಿಂದ ಇಲ್ಲಿ ಬಡವರ ಮಕ್ಕಳು ಕೂಡ ಇದ್ದಾರೆ, SC ST ಜನಾಂಗದವರು ಕೂಡ ಇದ್ದಾರೆ. ಈ ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ನನ್ನ ಕ್ಲಾಸ್ಮೇಟ್ ಅವರೇ ಇದ್ದರು, ಪಾರ್ವತಿ ಇದ್ದ ಅವರು ನನ್ನ ಕ್ಲಾಸ್ಮೇಟು. ಆ ಸಂದರ್ಭದಲ್ಲಿ ಅವ್ರು ಬರ್ತಾಯಿದ್ರು, ನಮ್ಮನ್ನ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಕರೆಯುವಂಥ ಕೆಲಸವನ್ನು ಭೇಟಿ ಮಾಡೋ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಹಾಗಾಗಿ ಇವತ್ತು ನಾವು ಆರೋಗ್ಯವನ್ನು ಕಾಪಾಡಬೇಕು, ಹೆಲ್ತ್ ಈಸ್ ವೆಲ್ತ್ ಅಂತ ಇರ್ತೇವೆ. ಆ ದೃಷ್ಟಿಯಿಂದ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಂಡು ಒಳ್ಳೆಯ ಬುದ್ಧಿವಂತರಾಗಿ ಈ ದೇಶಕ್ಕೆ ಒಳ್ಳೆಯ ಹೆಸರು ತರುವಂಥ ಕೆಲಸವನ್ನು ಮಾಡಿ ಅಂತೇಳಿ ಶುಭ ಕೋರ್ತಾ. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿರುವ ಸುಂಟಿಕೊಪ್ಪ ಕಂಬಿಬಾಣೆಯ ಯುವಕನ ಶಸ್ತ್ರಚಿಕಿತ್ಸೆಗೆ ಸುಮಾರು 60 ಲಕ್ಷಕ್ಕೂ ಅಧಿಕ ಖರ್ಚಾಗಲಿದ್ದು, ಸಾರ್ವಜನಿಕರು ಸಹಕರಿಸುವಂತೆ ಕೊಡಗು ಜಿಲ್ಲಾ ವಾಹನ ಚಾಲಕರ ಮತ್ತು ಮಾಲೀಕರ ಸಂಘದ ಅಧ್ಯಕ್ಷ MA ಉಸ್ಮಾನ್ ಮನವಿ ಮಾಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಸುಂಟಿಕೊಪ್ಪ ಕಂಬಿಬಾಣೆಯ ನಿವಾಸಿ UM ಆಸಿಯಾ ಹಾಗೂ KM ಆರಿಫ್ ದಂಪತಿಯ ದ್ವಿತೀಯ ಪುತ್ರ MA ಆಬಿದ್ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದು, ಶ್ವಾಸಕೋಶದ ಬದಲಾವಣೆ ಮಾಡಬೇಕೆಂದು ಚೆನ್ನೈನ MGM ಆಸ್ಪತ್ರೆಯ ವೈದ್ಯಾಧಿಕಾರಿ ಸೂಚಿಸಿದ್ದಾರೆ. ಈ ಶಸ್ತ್ರಚಿಕಿತ್ಸೆಗೆ ಸುಮಾರು 60 ಲಕ್ಷಕ್ಕೂ ಅಧಿಕ ಖರ್ಚಾಗಲಿದ್ದು, ದೊಡ್ಡ ಮೊತ್ತದ ಹಣವನ್ನು ಭರಿಸಲು ಕುಟುಂಬಕ್ಕೆ ಸಾಧ್ಯವಾಗದಿದ್ದರಿಂದ ಸಾರ್ವಜನಿಕರು ಸಹಕರಿಸುವಂತೆ ಉಸ್ಮಾನ್ ಕೋರಿದರು. 23 ವಯಸ್ಸು, ಮಂಗಳೂರಿನಲ್ಲಿ ಕುರ್ವ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದ. ಆ ಸಮಯದಲ್ಲಿ ಅವನಿಗೆ ಕಾಯಿಲೆ ಬಂದು ಮಡಿಕೇರಿಯಿಂದ ಒಂದು ವೈದ್ಯರು ಅವನನ್ನು ಚೆನ್ನೈ ಹಾಸ್ಪಿಟ್ಲಿಗೆ ಟೆಸ್ಟಿಗೆ ಕಳಿಸಿದಾಗ MGM ಹಾಸ್ಪಿಟ್ಲಲ್ಲಿ ಅವನ ಎಲ್ಲ ಟೆಸ್ಟ್ ಮಾಡಿದಾಗ ಅವನ ಲೆನ್ಸ್ ಚೇಂಜ್ ಮಾಡಬೇಕು, ಅದರ ವೆಚ್ಚ 60 ಲಕ್ಷ ರೂಪಾಯಿ ಬೇಕು. ಅವನ ಉಸಿರಾಟಿನ ತೊಂದರೆ ಇದೆ. ಇವಾಗ ಇವರು ಕಲ್ಚರಿಂದ ಬಂದು ಈ ಮಗುನ ಕುಟುಂಬಕ್ಕೂ ಮತ್ತು ಮಗುವಿಗೆ ಯೂಟ್ಯೂಬ್ ಮೂಲಕ ಅವರ ಅಕೌಂಟ್ ನಂಬರ್ನ ಕಳಿಸಿ ಇವಾಗ 2-3 ದಿನದಲ್ಲಿ 10 ಲಕ್ಷ ರೂಪಾಯಿ ಕ್ರೋಢೀಕರಣ ಆಗಿದೆ.
ಇನ್ನು 50 ಲಕ್ಷ ರೂಪಾಯಿ ಆ ಮಗುವಿನ ವೆಚ್ಚಕ್ಕೆ, ಜೀವದ ವೆಚ್ಚಕ್ಕಾಗಿ ಬೇಕು. ಎಂತ ಹೆಸರು? ಆಬಿದ್ ಅಂತ ಕಾಸಿಂ ಅವ್ರ ಮಗ ಆಬಿದ್, 23 ವರ್ಷ ಪ್ರಾಯ. ಅಲ್ಲಿಂದ ನಮ್ಮ ಈ ಯೂಟ್ಯೂಬಿನ ಪ್ರಚಾರದ ಕೊರತೆಯಿಂದ ನಮಗೆ ಈ ಧನ ಸಹಾಯ ಕಡಿಮೆ ಆಗ್ತಾ ಇದೆ. ಕೊಡಗಿನ ಎಲ್ಲ ಸಮಸ್ತ ಪತ್ರಕರ್ತರು ನಮಗೆ ಈ ಮಗುವಿನ ಒಂದು ಜೀವನಕ್ಕೆ ಸಹಾಯ ಮಾಡಬೇಕು ಅಂತ ಪತ್ರದ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ. ಈ ಮಗುವಿನ ಎಲ್ಲ ಆಗುಹೋಗುಗಳು ನಮ್ಮ ಟ್ರಸ್ಟಿನ ಅಧ್ಯಕ್ಷರು ಮಾತಾಡ್ತಾರೆ. ഈ വീഡിയോ കാണുന്ന, ഇതറിയുന്ന ഓരോ ആളുകളും പല വിധത്തിലുള്ള സഹായങ്ങൾ നൽകി മുന്നോട്ട് വരുന്നുണ്ട്. നിർഭാഗ്യവശാൽ പല ആളുകളുടെ അടുത്തും ഈ വീഡിയോ എത്താത്തതാണ്. ആവശ്യത്തിനുള്ള തുക ലഭിക്കാനുള്ള ഒരു സാധ്യത കുറഞ്ഞു വരുന്നത്. അതുകൊണ്ടാണ് കുടക് ജില്ലയിലുള്ള ഓരോ ആളുകളുടെ ഇടയിലേക്കും ഈ ഒരു വിവരം എത്തിക്കണമെന്നുള്ള ഒരു തീരുമാനത്തിലാണ് ഇങ്ങനൊരു പത്രസമ്മേളനം വിളിച്ച് നിങ്ങളോടൊക്കെ ഈ ഒരു കാര്യം പറയാനുണ്ടായ തീരുമാനമെടുത്തിട്ടുണ്ടായത്. നിങ്ങളൊക്കെ ഇതിനു വേണ്ടി വലിയ രീതിയിലുള്ള സപ്പോർട്ട് ചെയ്യണം. നമ്മുടെ മുന്നിൽ സമയമില്ല. ഈ വീഡിയോ ചെയ്ത് കാത്തിരിക്കാനുള്ള സമയങ്ങൾ നമ്മുടെ മുന്നിലില്ല. വളരെ പെട്ടെന്ന് തന്നെ സർജറി നടന്നില്ലെങ്കിൽ ആ കൊച്ചനുജൻ നമ്മുടെയൊക്കെ മുന്നിൽ നിന്ന് മരണപ്പെട്ടു പോകുന്ന കാഴ്ച നാം കാണേണ്ടി വരും. ಅಖಿಲ ಕೊಡವ ಸಮಾಜ ವಿರಾಜಪೇಟೆ, ಅಖಿಲ ಕೊಡವ ಸಮಾಜ ಪೊಮ್ಮಕ್ಕಡ ಪರಿಷತ್ ವತಿಯಿಂದ ಸಮಾಜದ ಸಭಾಂಗಣದಲ್ಲಿ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಅಖಿಲ ಕೊಡವ ಸಮಾಜ ಪೊಮ್ಮಕ್ಕಡ ಪರಿಷತ್ನ ಉಪಾಧ್ಯಕ್ಷೆ ಮಳವಂಡ ಪೂವಿ ಮುತ್ತಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಹಿಳಾ ದಿನಾಚರಣೆಯ ಇತಿಹಾಸವನ್ನು ಮೆಲುಕು ಹಾಕಿದ್ರು ಹಾಗೂ ಪೊಮ್ಮಕ್ಕಡ ಪರಿಷತ್ ಬೆಳೆದು ಬಂದ ಹಾದಿ ಬಗ್ಗೆ ಸಭೆಗೆ ತಿಳಿಸಿದರು. ಪೊಮ್ಮಕ್ಕಡ ಪರಿಷತ್ ಕಾರ್ಯದರ್ಶಿ ಮಂಡ್ಯಪಂಡ ಗೀತಾ ಮಂದಣ್ಣ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ബാക്കി ഞങ്ങളെല്ലാം കൂട്ടുക നിർദ്ദേശിക്കട്ടെ. ഞങ്ങൾ കാത്തുനാങ്ക് ಖುಷಿಪಟ್ಟಿದ್ದು ಬಂದಿದ್ದ ಎಲ್ಲ ಪಂಪಗಳು ಇದರಿಂದ ಓದತಕ್ಕನ್ನು ಕೊಡಬೇಕು. ಕೈಗತ್ತೆಲ್ಲ ಓದಿತ್ತು ಕೊಡವ ತರಾವ ಸಂಘಟನೆ ಕಾರಣ ಅಖಿಲ ಕೊಡವ ಸಮಾಜದ ಮೂರು ಪುಟ್ಟ ತುಚ್ಚಿ ಮಡಿಕೇರಿಗೆ തന്നെ ಕಾಲ್ನಡೆ ಮಾಡಿದ್ದು ಒಂದು ಪ್ರಸಿದ್ಧವಾದ ಇತಿಹಾಸವನ್ನು ಸೃಷ್ಟಿ ಮಾಡಿ ಈ ಇತಿಹಾಸ ಕರೆಯುವುದನ್ನು ಹೊಂದಿದ್ದು ಒಂದು ಅಕ್ಷರ ಉಳಿದಿದ್ದು ದಾಖಲೆ ಮಾಡಿರುವಂತಹ ಒಂದು ಚಾರಿತ್ರಿಕ ಘಟನೆಯಾಯಿತು. വയ്യത്തിൽ നടന്ന പോപ്പ സംഘത്തിൽ കാമല് പൊമ്മക്കൈക്ക സംഘ സംസ്ഥയുടെ ചുനാമണി തെളിപ്പ അത് തെറ്റിട്ട് ക്രിയാളായിട്ട് ചായയുടെ കാർമറം ನೀಸುವ ರಾಜಕೀಯಕ್ಕೂ ಐಗಳ ಒಟ್ಟು ಉಂಡು ಪಟ್ಟಾಳದಿಂದ ಕುಚ್ಚಕ ಬಾಣತ್ತು ಏರೋಪ್ಲೇನ್ ಬಾಚುಗಳ ಕೆಟ್ಟನೆ ನಂಗಡ ಬೊಮ್ಮಕ್ಕ ಇಟ್ಟಿದ್ದು ಮಕ್ಕಳು ನಂಗಕ್ಕೆಲ್ಲ ಒಂದು ಬೊಮ್ಮೆ ಬಟ್ಟೆ ವ್ಯಾಪಾರ, ಹೂಪಣ್ಣು ವ್ಯಾಪಾರ, ಯೂರಿಪಾರ, ತಿಂಡಿ, ಪಾರ, ವೈನ್, ಕಾಫಿ ಪುಡಿ, ಮಸಾಲೆ ಪುಡಿ ಮಾರು, ಒಮ್ಮೆ ದೇಸಿ ಕೈಕು ಇಂಥದ್ದನ್ನೆಲ್ಲ ಮಾಡಿದ್ದು ಹಣ ಸಂಪಾದನೆ ಮಾಡಿದ್ದು ಸಂಸಾರ ನೀಸೋಕು ಒಡೆಯಣ್ಣ ಕೂಡೆ ನೈಪ ಸರ್ಕಾರಿ ಕಚೇರಿಗಳು ಚಾಕರಿ ಮಾಡುವ ಉಪಾಧಿ ಆಯಿತು ಮಕ್ಕಳು ವಿದ್ಯೆ ಪಡೆದುಕೊಳ್ಳುವ ಕೊಡುವ ಬೊಮ್ಮಕ್ಕಳು ಸುಖ ಈ 50 ಲೆಕ್ಕ ಮಾಡಿ ಮಂಡೆ ಲೆಕ್ಕ ಮಾಡಿ ಈ 50 ದಂಡು ಆಳು ಕೈಯಲ್ಲಿ ಆಳು ನಿಚ್ಚಿ ಎಲ್ಲಿಗೆ ಅಲ್ಲ ಮನೆ ಎಲ್ಲರೂ ನೋಡುತ್ತಿಲ್ಲ ಕಾರ್ಯಕ್ರಮ ಮಾಡಿ ಈ ಬೊಮ್ಮಕ್ಕಡ ಪಂಡು ಕಾಲ ಹತ್ರ ಇದನ್ನ ಕಣ್ಣಿಚ್ಚಿ ಪಂಡು ಕಾಲಕ್ಕೆ 6 ಕಾಲಕ್ಕೆ ಪಿಂಜ ದಂಡಾರ 500 ಕಾಲಕ್ಕೆ ಬಯ್ಯ ಭಾರತ ದೇಶದಲ್ಲಿ ಹೊನ್ನಾಳು ಎಲ್ಲಿ ಮಹಿಳೆಯರ ಪೂಜೆ ಮಾಡುವ ಅಲ್ಲಿ ದೇವತೆಯ ಸಾಕ್ಷಾತ್ ಪ್ರತ್ಯಕ್ಷ ಮಾಡುವುದಿಂಚ ಭೂಮಿ ಚಳವಳಿಯ ಮೂಲಕ ಪ್ರಾರಂಭವಾದ ಜನಜನಿಗೆ ಅಕ್ಕ ಬೊಮ್ಮಕ್ಕಡ ಸ್ಥಿತಿ ಭಾರಿ ಹೀನಾಯ ಆಯಿತು. ನನಗೆ ಕೇಳಿದ ಸೌಲಭ್ಯ ಇಲ್ಲ. 1 ಲಕ್ಷಕ್ಕೆ ಕಷ್ಟದ ಜೀವಮಾನ ಅಕ್ಕ 1912 ಪ್ರಾರ
ಜತ್ಕಿನ್ ಕ್ಲಾರಾ ಜತ್ಕಿನ್ ಅನ್ನೋಯಿಂದ ಈ ಅಂತಾರಾಷ್ಟ್ರೀಯ ಮೊಮ್ಮಕ್ಕಳ ಪರಿಷತ್ತರ ಸಂಘಟನೆಯ ಅಧ್ಯಕ್ಷ ಇದ್ದೀಪ ಅವಳ ಹೋರಾಟದ್ದು ಮೊಮ್ಮಕ್ಕಳಿಗೆ ಚೆನ್ನಾಗಿ ಬೆಳಿಗ್ಗೆ ಸೌಲಭ್ಯ ಅನ್ನ ಚೆನ್ನಾಗಿ ಸೌಲಭ್ಯ ಅಲ್ತೋಡು ನಮ್ಮ ಸ್ಕೈ ಗೋಲ್ಡನ್ ಡೈಮಂಡ್ ವತಿಯಿಂದ ಸರ್ವರಿಗೂ ದಸರಾ ಹಬ್ಬದ ಶುಭಾಶಯಗಳು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Tower, Koinur Road, Madikeri. Phone 9481056600 95351466181. Visit today Bakachi Resto Cafe. Fabins Family Restaurant, Veg and Non-Veg. Specialist in Kulimindri Biryani. Always Al Tower, Koinur Road, Madikeri. Mobile 94810-56600 9535146181. Bakachi Resto Cafe. Fabins Family Restaurant. ಸಿದ್ದಾಪುರದ ಶ್ರೀ ಮುತ್ತಪ್ಪ ದೇವಾಲಯದ ವಾರ್ಷಿಕೋತ್ಸವ ಹಾಗೂ ತೆರೆ ಮಹೋತ್ಸವ ವಿವಿಧ ಪೂಜಾ ಕೈಂಕರ್ಯಗಳೊಂದಿಗೆ ಶ್ರದ್ಧಾ ಭಕ್ತಿಯಿಂದ ಸಂಭ್ರಮ ಸಡಗರದಿಂದ ನೆರವೇರಿತು.
ಸಾವಿರಾರು ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಪುನೀತರಾದರು. 5 ದಿನಗಳ ಕಾಲ ನಡೆದ ವಾರ್ಷಿಕೋತ್ಸವದಲ್ಲಿ ಗಣಪತಿ ಹೋಮ, ಚಂಡಿಕಾ ಹೋಮ, ದುರ್ಗಾ ಪೂಜೆ, ಆಶ್ಲೇಷ ಬಲಿ, ನಾಗಹೋಮ ಸೇರಿದಂತೆ ವಿವಿಧ ಪೂಜಾ ಕಾರ್ಯಗಳು ನೆರವೇರಿದವು. ದೇವಾಲಯದಲ್ಲಿ ಜರುಗಿದ ಮುತ್ತಪ್ಪನ, ತಿರುವಪ್ಪ, ಶಾಸ್ತಪ್ಪ, ಗುಳಿಗ, ಭಗವತಿ, ವಿಷ್ಣುಮೂರ್ತಿ ಹಾಗೂ ವಸೂರಿ ಮಾಲಾ ತೆರೆಯಿಂದ ಭಕ್ತರು ನೋಡಿ ಕಣ್ತುಂಬಿಕೊಂಡ್ರು. ವಾರ್ಷಿಕೋತ್ಸವದ ಪ್ರಯುಕ್ತ ಭಾರತೀಯ ನೃತ್ಯ ಕಲಾ ಶಾಲೆಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಭರತನಾಟ್ಯ ಪ್ರದರ್ಶನ ಭಕ್ತರ ಗಮನ ಸೆಳೆಯಿತು. ಈ ಸಂದರ್ಭ ದೇವಾಲಯದ ಸಮಿತಿ ಅಧ್ಯಕ್ಷ ಪ್ರದೀಪ್ ಶೆಟ್ಟಿ, ಕಾರ್ಯದರ್ಶಿ ಸಿಜು ಖಜಾಂಚಿ ಬಾವು, ನಿರ್ದೇಶಕರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಸುಬ್ರಹ್ಮಣಿ, ಸಿದ್ದಾಪುರ. ನಾಪಕ್ಲುವಿನ ಕೊಡವ ಸಮಾಜದ ಕ್ರೀಡೆ, ಸಾಂಸ್ಕೃತಿಕ ಮತ್ತು ಮನರಂಜನಾ ಕೂಟದ ವತಿಯಿಂದ 3ನೇ ವರ್ಷದ ಕೊಡವ ಬ್ಯಾಡ್ಮಿಂಟನ್ ಮತ್ತು ಸ್ನೂಕರ್ ಟೂರ್ನಮೆಂಟ್ ಅನ್ನು ಮಾರ್ಚ್ 15 ಮತ್ತು 16ರಂದು ಸಮಾಜದ ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು ಕೂಟದ ಅಧ್ಯಕ್ಷ ಬಿದ್ದಾಟಂಡ ಎಸ್ ತಮ್ಮಯ್ಯ ತಿಳಿಸಿದ್ದಾರೆ. ಸ್ಥಳೀಯ ಕೊಡವ ಸಮಾಜದ ಕೂಟದ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವರ್ಷಂಪ್ರತಿ ನಡೆಸಿಕೊಂಡು ಬರಲಾಗ್ತಾ ಇರುವ ಕೊಡವ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ 100ಕ್ಕೂ ಅಧಿಕ ಮಂದಿ ಪಾಲ್ಗೊಳ್ಳಲಿದ್ದಾರೆ. ಕ್ಲಬ್ ವತಿಯಿಂದ ನಡೆಯುವ 3ನೇ ವರ್ಷದ ಟೂರ್ನಮೆಂಟ್ ಇದಾಗಿದ್ದು 4 ಪ್ರತ್ಯೇಕ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಪುರುಷರ ಡಬಲ್ಸ್ 20 ವರ್ಷ ಒಳಗಿನವರಿಗೆ 20ರಿಂದ 35 ವಯೋಮಿತಿ, 35ರಿಂದ 50 ವರ್ಷ ವಯೋಮಿತಿ ಹಾಗೂ 50 ವರ್ಷ ಮೇಲ್ಪಟ್ಟು ಪ್ರತ್ಯೇಕ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ಮುಕ್ತ ಮಿಕ್ಸ್ಡ್ ಡಬಲ್ಸ್ ಬ್ಯಾಡ್ಮಿಂಟನ್ ಸ್ಪರ್ಧೆಯೂ ನಡೆಯಲಿದೆ. ವಿಜೇತರಿಗೆ ಆಕರ್ಷಕ ಟ್ರೋಫಿ ಮತ್ತು ನಗದು ಬಹುಮಾನಗಳನ್ನು ವಿತರಿಸಲಾಗುವುದು ಎಂದ ಅವರು, ಈ ಸಂದರ್ಭ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದರು. ಗೋಷ್ಠಿಯಲ್ಲಿ ಕ್ಲಬ್ ಉಪಾಧ್ಯಕ್ಷ ಕೊಂಡೀರ ನಂದಕುಮಾರ್, ಕಾರ್ಯದರ್ಶಿ ನಾಯಕಂಡ ದೀಪು ಚಂಗಪ್ಪ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು. ವರ್ಷಪ್ರತಿ ನಡೆಸುವಾಗೆ ಕೊಡುವ ಬ್ಯಾಡ್ಮಿಂಟನ್ ಮತ್ತು ಈ ಸಲ ವಿಶೇಷವಾಗಿ ಬಿಲಿಯರ್ಡ್ಸ್ ಟೂರ್ನಮೆಂಟನ್ನು ವ್ಯವಸ್ಥೆ ಮಾಡಿದ್ದೇವೆ. ಇದರಲ್ಲಿ ಬ್ಯಾಡ್ಮಿಂಟನ್ ಸುಮಾರು 300ಕ್ಕಿಂತ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದು ಓಪನ್ ಟು ಕೊಡೋ ಎಲ್ಲಿ ಬೇಕಾದರೂ ಇರ್ಬೋದು, ಅವರು ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಇರ್ಬೋದು, ಹೊರದೇಶದಲ್ಲಿ ಇರ್ಬೋದು, ಇದು ಒಂದು ಪಾಲ್ಗೊಳ್ಬೋದು. 15ರಿಂದ 16 ನಡೀತದೆ. ಇದು ಮೂರನೇ ನಮ್ಮ ಕ್ಲಬ್ಬಿನ ವತಿಯಿಂದ ನಡೆಸ್ತಾ ಇರುವಂಥ ಟೂರ್ನಮೆಂಟ್. ಇದರಲ್ಲಿ ಮೂರು ವಿಭಾಗಗಳಾಗಿದೆ. ಅದರ ಒಂದು 20 ವರ್ಷದಿಂದ 35 ವರ್ಷ, ಮತ್ತು 35ರಿಂದ 50
50ರಿಂದ 55 ಅದು ಶಟಲ್ ಬ್ಯಾಡ್ಮಿಂಟನ್. ಬಿಲಿಯರ್ಡ್ಸ್ ಟೂರ್ನಮೆಂಟ್ ಓಪನ್ ವಾರ್ ಅದು ನಾವು ಲಿಮಿಟೆಡ್ ಎಂಟ್ರಿ ತಗೊಳ್ತಾ ಇದ್ವಿ. 30 ಜನರ ಎಂಟ್ರಿನ ತಗೊಳ್ತಾ ಇದ್ವಿ. ಅದರಲ್ಲಿ 2 ಭಾಗವಹಿಸುವ ತಂಡಗಳಿಗೆ ನಾವು ಕ್ಯಾಶ್ ಪ್ರೈಸ್ ಮತ್ತು ಟ್ರೋಫಿಯನ್ನು ಕೊಡ್ತಾ ಇದ್ವಿ. ಮತ್ತು ಅವರಿಗೆ ಮಧ್ಯಾಹ್ನದ ಊಟವನ್ನು ವ್ಯವಸ್ಥೆ ಮಾಡ್ತಾ ಇದ್ವಿ. ಇದು ಕೊಡಗಿನಲ್ಲಿ ಒಂದು ಪ್ರತಿಷ್ಠಿತ ಟೂರ್ನಮೆಂಟ್. ನಮ್ಮ ಜ್ಞಾಪಕಗಳು ಕೂಡ ವರ್ಷಗಳಿಂದ ಮಾಡ್ತಾ ಇರೋದು. ವಿರಾಜಪೇಟೆಯ ಸಂತ ಅನ್ನಮ್ಮ ಪದವಿ ಕಾಲೇಜು ಕೊಡಗು ವಿಶ್ವವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ಬೇಟೋಳಿ ಗ್ರಾಮ ಹೆಗ್ಗಳ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ 2024-25ನೇ ಸಾಲಿನ ವಾರ್ಷಿಕ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದ ಅಚ್ಚಪಂಡ ಮಹೇಶ್ ಗಣಪತಿ ಅವರು ನೆರವೇರಿಸಿದರು. ಈ ಸಂದರ್ಭ ಮಾತನಾಡಿದವರು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡುವ ನಿಸ್ವಾರ್ಥ ಸೇವೆಯು ಸಮಾಜದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ ಎಂದರು. ಈ ಶಿಬಿರದಲ್ಲಿ ಎಲ್ಲರೂ ಈಕ್ವಲ್ ಇರ್ತೀರಾ. ಮತ್ತೆ ನೀವು ಕಲಿಯೋಕ್ಕೆ ಸುಮಾರು ಉಂಟು. ಈ ವಿಲೇಜಲ್ಲಿ ಎಲ್ಲಲ್ಲಿ ಹೋಗಿ ಯಾವ ಥರ ಯಾವುದ್ಯಾವುದು ಮನೆ ಯಾರೆಲ್ಲೋ ಹೆಂಗೆ ಉಂಟು, ಕಷ್ಟದಲ್ಲಿದ್ದಾರಾ ಅಲ್ಲ ಸುಖದಲ್ಲಿದ್ದಾರಾ, ಅವರ ತಂದೆ ತಾಯಿ ಹೇಗೆ ಉಂಟು, ಯಾವ ಥರ ಅಂತ ನೀವೊಂದು ಅನುಭವದಲ್ಲಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ನಾನು ಒಂದು ವಿಷಯ ನಿಮ್ಗೆ ಹೇಳ್ತೀನಿ. ಮಕ್ಕಳು ಬೆಳೀತಾ ನಮ್ಮ ತಂದೆ ತಾಯಿಯನ್ನು ನಾವು ಸೈಡ್ ಮಾಡ್ತೀವಿ. ಈಗಿನ ಒಂದು ಜನ್ರೇಷನ್ ಅದು ಭಯಂಕರವಾಗಿ ಉಂಟು. ಏಕೆಂದರೆ ಅವರು ಎಷ್ಟು ಕಷ್ಟದಲ್ಲಿ ನಮ್ಮನ್ನು ಸಾಕ್ತಾರೆ ಅಂತ ಹೇಳಿದರೆ ಅದು ನಿಮಗೆ ಆ ಅನುಭವ ಬರೋದನ್ನೇ ಗೊತ್ತಾಗುತ್ತೆ. ನಾವು ನನ್ನ ತಂದೆ ತಾಯಿಗೆ 4 ಮಕ್ಕಳು. ನಾನು ಸ್ವಲ್ಪ ಲೇಟಾಗಿ ಬಂದರೆ ಸಾಕು, ನನ್ನ ತಂದೆ ಎಲ್ಲ ಬೈಯೋದೆ, ಹೊಡೆಯೋಕ್ಕೆ. ನಾನು ಹೇಳಿದೆ, ನೀ ಯಾಕೆ ಈ ಥರ ಆಗ್ತೀಯ ಅಂತ. ಆದರೆ ಆ ಟೈಮಲ್ಲಿ ನನ್ನ ತಂದೆ ಹೇಳ್ತಿದ್ರು, ನಿಮಗೆ ಮಕ್ಕಳಾದ್ರೇ ಆ ಅನುಭವ ನಿಮಗೆ ಗೊತ್ತಾಗೋದು ಅಂತ. ನನಗೆ 2 ಮಕ್ಕಳು, ಅದಕ್ಕಿಂತ ಜಾಸ್ತಿ ಅನುಭವ ನನಗೆ ಆಗ್ತಿರೋದು. ಯಾಕೆಂದರೆ ಈಗಿನ ಮಕ್ಕಳಲ್ಲಿ ಇಲ್ಲಿ SLC PUC ಕಾಲದ ಮೇಲೆ ಇಲ್ಲೇನೂ ಸಿಕ್ಕೋದಿಲ್ಲ, ಎಲ್ಲ ಹೊರಗೇನೆ. ಹೋದರೆ ಸಾಯಂಕಾಲ ಬೆಳಿಗ್ಗೆ ಫೋನ್ ಮಾಡೋದಾದ್ರೆ ನಮಗೆ ಶೇಕ್ ಸ್ಟಾರ್ಟ್ ಆಗ್ತದೆ. ಸಂತ ಅನ್ನಂಬ ಕಾಲೇಜಿನ ವ್ಯವಸ್ಥಾಪಕರಾದ ರೆವರೆಂಡ್ ಫಾದರ್ ಮುದಲೈ ಮುತ್ತು ಈ ಸಂದರ್ಭ ಪಾಲ್ಗೊಂಡಿದ್ದರು. ಇನ್ನೊಬ್ಬರ ಕೂಡ ನನ್ನ ಹಾಗೆ ಸಂತೋಷವಾಗಿರಬೇಕು ಅನ್ನುವ ಮನಸ್ಸಿರಬೇಕು. ಆವಾಗ ಮಾತ್ರ ನಾವು ಸೇವೆ ಮಾಡಲಿಕ್ಕೆ ಸಾಧ್ಯ. ಆದ್ದರಿಂದ ನಮ್ಮೆಲ್ಲ ವಿದ್ಯಾರ್ಥಿಗಳು ಕೋರ್ಟ್ ಶೂಟ್ ಹಾಕಿದ್ರು ಕೂಡ ಅವರು ಕಷ್ಟಪಟ್ಟು ಕೆಲಸ ಮಾಡೋರು. ಯಾಕಂದರೆ ನಾವು ಸುಮಾರು ಎಷ್ಟು ಜನ ಕೆಲಸ ಕ್ಯಾಂಪ್ ಮಾಡಿದ್ವಿ ಇಷ್ಟು ತನಕ. ಎಲ್ಲ ಕ್ಯಾಂಪ್ನಲ್ಲಿ ನಾವು ನೋಡಿದ್ವಿ. ಅವರು ಇಲ್ಲಿ ಶ್ರೀಮಂತ ಇರೋರು ಇಲ್ಲ. ನಮ್ಮ ಮಕ್ಕಳು ನೋಡ್ಲಿಕ್ಕೆ ಕೋರ್ಟ್ ಶೂಟ್ ಹಾಕಿದ್ದು ಒಂದು ಫಸ್ಟ್ ಕ್ಯಾಂಪಿಗೆ ಹೋದಾಗ ಗೊತ್ತು, ಈ ಕೋರ್ಟ್ ಶೂಟ್ ಹಾಕೋರು ಹೆಂಗಪ್ಪ ಕೆಲಸ ಮಾಡ್ತಾರೆ. ಇಲ್ಲ ಅದು ಬರೀ ಹೊರಗಡೆ ಒಂದು ಡ್ರೆಸ್ ಕೋಡ್ ಅಷ್ಟೇ. ಆದರೆ ನಮ್ಮ ಮಕ್ಕಳಿಗೆ ಹೃದಯ ಇದೆ. ಸೊ ಮಕ್ಕಳು ಇಲ್ಲಿ ಇದ್ಬಿಟ್ಟು 1 ವೀಕ್ ದೇ ವಿಲ್ ಅಬ್ಸರ್ವ್ ಹೌ ದ ಕಮ್ಯುನಿಟಿ ವರ್ಕ್ಸ್, ಹೇಗೆ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಸೊಸೈಟಿಯಲ್ಲಿ, ಕಮ್ಯುನಿಟಿಯಲ್ಲಿ, ವಾಟ್ ಆರ್ ದ ಪ್ರಾಬ್ಲಮ್ಸ್ ದಟ್ ದೇ ಆರ್ ಫೇಸಿಂಗ್, ಆ ಪ್ರಾಬ್ಲಮ್ನ ಹೇಗೆ ಸೊಲ್ಯೂಷನ್, ವಾಟ್ ಈಸ್ ಕ್ರಿಟಿಕಲ್ ಥಿಂಕಿಂಗ್, ಹೌ ಡು ಕಮ್ ಔಟ್ ಆಫ್ ದೋಸ್ ಪ್ರಾಬ್ಲಮ್ಸ್. ಸೊ ನಮ್ಮ ಕಾಲೇಜಲ್ಲಿ ನಾವು ವಿ ಲುಕ್ ಇನ್ ಟು ಹೋಲಿಸ್ಟಿಕ್ ಡೆವಲಪ್ಮೆಂಟ್. ಸೊ ಮಕ್ಕಳದು ಓವರ್ ಆಲ್ ಡೆವಲಪ್ಮೆಂಟ್, ನಾಟ್ ಓನ್ಲಿ ಕ್ಲಾಸ್ ರೂಮ್ ಲರ್ನಿಂಗ್, ಆದರೆ ಹೊರಗೆ ಹೋಗಿ ಸೊಸೈಟಿಗೆ, ಕಮ್ಯುನಿಟಿಗೆ ಹೇಗೆ ಸೇವೆ ಮಾಡಬೇಕು, ಹೌ ದೇ ಹ್ಯಾವ್ ಟು ಬಿ ಹೆಲ್ಪ್ಫುಲ್ ಟು ಅದರ್ಸ್. ಈಗ salute. Order. ನಾನು ಇದೇ ಶಾಲೆಯಲ್ಲಿ ಓದಿರೋ ವಿದ್ಯಾರ್ಥಿ, 4ನೇ ಕ್ಲಾಸ್ವರೆಗೆ. ನನ್ನ ಆಗ ಟೀಚರ್ ಒಬ್ಬರೇ ಇದ್ದರು, ಲೋಬೋ, ಕೆದಮನೂರಿನಿಂದ ಬರ್ತಾಯಿದ್ರು. ಅವರು 4 ಕ್ಲಾಸನ್ನು ಒಬ್ಬರೇ ನಡೆಸ್ತಾಯಿದ್ರು. ಆಮೇಲೆ ಇಲ್ಲಿ 4 ಅದಕ್ಕಾಗಿ ನಾನು ಹೇಳೋದು, ನಿಮ್ಮ ಜೀವನದ ಈ ವಿದ್ಯಾರ್ಥಿ ಜೀವನದಲ್ಲಿ ಏನೆಲ್ಲ ಅನುಭವಿಸ್ತೀರೋ, ಏನೇನೋ ಜ್ಞಾನ ಪಡೆದುಕೊಳ್ತೀರೋ, ಏನೆಲ್ಲ ಮಾಡ್ತೀರೋ, ಮುಂದೆ ನಿಮ್ಮ ಜೀವನಕ್ಕೆ ಇದು ಫೌಂಡೇಶನ್. ರಾಷ್ಟ್ರೀಯ ಸೇವಾ ಯೋಜನೆ ಶ್ರಮ ಮೌಲ್ಯಗಳನ್ನು